ಚಿಕ್ಕೋಡಿಯಲ್ಲಿ ಕಳ್ಳೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ. ಚಿಕ್ಕೋಡಿ ಪಟ್ಟಣದಲ್ಲಿ ನೂತನ ಕಳ್ಳೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವನ್ನು ಬಾಮನ ಸೌಂದತ್ತಿಯ ಹಿರಿಯ ಮುಖಂಡರಾದ ಈರ್ಗೌಡ ಪಾಟೀಲ್ ರವರು ಉದ್ಘಾಟಿಸಿದರು. ಉದ್ಘಾಟಿಸಿ ಮಾತನಾಡಿದ ಅವರು, ಇವತ್ತು ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳಿಕರ್ ಅವರು ನೂತನವಾಗಿ ಪ್ರಾರಂಭಿಸಿರುವ ಕಳ್ಳೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು ಯಶಸ್ವಿಯಾಗಲೆಂದು ಹಾರೈಸಿದರು. ಬಳಿಕ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿ, ಜನರಿಗೆ ಆರ್ಥಿಕ ಸಮಸ್ಯೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳಿಕರ್ ಅವರು ಪ್ರಾರಂಭಿಸಿರುವ ಕಳ್ಳೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಲಾಗುವುದು ಎಂದರು. ಬಳಿಕ ಸಂಘದ ಸಂಸ್ಥಾಪಕರಾದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳಿಕರ್ ಅವರು ಮಾತನಾಡಿ, ಸಹಕಾರಿ ತತ್ವದಡಿಯಲ್ಲಿ ಜನರಿಗೆ ಆರ್ಥಿಕವಾಗಿ ಸ್ವಾವಲಂಬಿ ಆಗುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಗಿದೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ ಈ ಸಂಘವು ಆರ್ಥಿಕವಾಗಿ ಸಹಾಯ ಮಾಡಲಿದೆ ಎಂದರು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ಮಾತನಾಡಿ, ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಳ್ಳೋಳಿಕರ್ ಪ್ರಾರಂಭಿಸಿರುವ ನೂತನ ಸಂಘವು ಯಶಸ್ವಿಯಾಗಲೆಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಈರನಗೌಡ ಪಾಟೀಲ್, ಹಿರಿಯರಾದ ಶಿವಪ್ರಭು ಕುಂಡನ್ಕರ್, ನಾನಾಗೌಡ ಪಾಟೀಲ್, ಮಹಾದೇವ್ ಮುನ್ನುಳ್ಕರ್, ಕಲ್ಲಪ್ಪ ಹಾರುಗೇರಿ, ರವಿ ಪಾಚಾಪುರ್, ಹಿಟ್ಲರ್ ಮಾಳ್ಗೆ, ಶಿವಪ್ರಭು ಕುಂಡ್ರುಕ್, ಬಿಎನ್ ಭಂಡಗಾರ್, ರಾಜು ತಲ್ವಾರ್, ಅಪ್ಪಸಾಬ್ ಬ್ಯಾಳಿ, ರಾವ್ ಸಾಹೇಬ್ ಫಕೀರೆ, ರಾಘವೇಂದ್ರ ಸನಲಿ, ಉಮೇಶ್ ತಮ್ಮಣ್ಣವರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸರ್ಕಾರ ಅದಕ್ಕೆ ಎಲ್ಲರೂ ಮಾಡಬೇಕು. ಸರ್ಕಾರಿ ಸಂಘ ಈ ಚಿಕ್ಕೋಡಿ ತಾಲೂಕಾದ ಉಪಯೋಗವಾಗಿ ಹೆಮ್ಮರವಾಗಿ ಬೆಳೀಲಿಕ್ಕೆ ಆಶಿಸಿದ ಈ ದೇಶದಾಗಿಂದ ಇದು ಏನು ರಾಜಕೀಯ ಅಥವಾ ಸಾಮಾಜಿಕ ಇದು ಐತಿ, ನಾವು ಏನು ಲೀಡರ್ ಉಳಿದೀವಲ್ಲ, ನಾವು ಬರೀ ಟ್ರಸ್ಟೀಸ್ ಅಂದ್ರ ನಿಮ್ಮ ಏನು ಆಶೋತ್ತರಗಳಿದಾವಲ್ಲ, ನಿಮ್ಮ ಭಾವನೆಗಳಿದಾವಲ್ಲ, ನಿಮ್ಗೆ ಏನು ಫ್ಯೂಚರ್ ಇದಲ್ಲ, ಭವಿಷ್ಯ ಇದೆಯಲ್ಲ, ಅದನ್ನು ನಡ್ಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಈ ನಮ್ಮ ಮ್ಯಾಲ ಐತಿ ಅನ್ನೋದನ್ನು ತಿಳ್ಕೊಂಡ ಈ ಸಂಸ್ಥಾನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಅದನ್ನೇ ಕೇಳ್ಕೊಳ್ತೇವೆ. ಬಾಬಾ ಸಾಹೇಬ್ರ ಸಂವಿಧಾನ ಬರೆಯುವಾಗ ಅವರು ಒಂದು ಈ ಪೀಠಿಕೆ ಬರೆದ್ರು, ಪ್ರಿಯಾಂಬಲ್ ಅಂತ ಹೇಳಿ. ಇವಾಗ ಇನ್ನೊಂದು ಎಲ್ಲ ಕಡೆ ಫ್ಯಾಷನ್ ಆಗೈತಿ. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅದಾವ, ಇದ್ರ ಯಾರ್ಯಾರು ಬಿಜೆಪಿ ಗೌರ್ಮೆಂಟ್ ವಿರೋಧವಾಗಿ ಇದು ಮಾಡ್ತಾರ, ಅವ್ರೇನ್ ಹೇಳ್ತಾರ, ಬರೀ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ತಿರುಗಾಡ್ತಾರ. ಆ ಕಾನ್ಸ್ಟಿಟ್ಯೂಷನ್ ಬರೀ ಹಿಡ್ಕೊಂಡು ತಿರುಗಾಡ ಅಷ್ಟ ಮಾತ್ರ ನಾವು ಈ ದೇಶವನ್ನು ರಕ್ಷಿಸ್ತೀವಿ ಮತ್ತು ಈ ದೇಶವನ್ನು ನಾವು ಬದುಕಿಸ್ತೀವಿ ಅಂತಲ್ಲ, ಅದ್ರ ಒಳಗೆ ಏನು ಬರ್ದಾರ ಬಾಬಾ ಸಾಹೇಬ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ಒಂದು ವರ್ಡ್ ಬರ್ತೈತಿ, ಜಸ್ಟಿಸ್ ಅಂತ ಬರ್ತದೆ. ಎಲ್ಲರಿಗೂ ನ್ಯಾಯ ಸಿಗಬೇಕು, ಈ ದೇಶದಾಗಿರುವಂತ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಜಸ್ಟಿಸ್ ಅಂತ ಹೇಳಿ, ಜಸ್ಟಿಸ್ ಎಂತಾದಿರ್ಬೇಕು ಅಂತ ಹೇಳ್ಯಾರ. ಜಸ್ಟಿಸ್ ಎಂತಾದಿರ್ಬೇಕಪ್ಪ ಅಂತಂದ್ರೆ ಸೋಷಿಯಲ್, ಪೊಲಿಟಿಕಲ್ ಅಂಡ್ ಇಕನಾಮಿಕ್ ಜಸ್ಟಿಸ್ ಇರಬೇಕು ಅಂತ ಹೇಳ್ತಾರ. ಅಂದ್ರೆ ನಿಮ್ದು ಸಾಮಾಜಿಕ ನ್ಯಾಯ ಸಿಗಬೇಕು, ರಾಜಕೀಯ ನ್ಯಾಯ ಸಿಗಬೇಕು, ಅದ್ರ ಕೂಡ ನಿಮ್ಗೆ ಆರ್ಥಿಕ ನ್ಯಾಯ ಸಿಕ್ಕಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ತೈತಿ, ಈ ದೇಶದ ಬೆಳವಣಿಗೆ ಆಗ್ತೈತಿ ಅಂತ ಹೇಳಿ ಅವರ ಇದಕ್ಕ ಸಂವಿಧಾನ ಬರೆಯುವಾಗ ಹೇಳ್ಬೇಕು. ಹಂಗಾದ್ರೆ ನಮಗ ಏನಾಯ್ತು, ಸಾಮಾಜಿಕ ನ್ಯಾಯ ಸಿಕ್ತು. ಸಾಮಾಜಿಕ ನ್ಯಾಯ ಹೆಂಗ ಸಿಕ್ತುಪ್ಪ ಅಂತಂದ್ರೆ, ಏನ್ ಈ ಕಾಯ್ದೆ ಕಾನೂನುಗಳು ಬಂದ್ವಲ್ಲ, ಈ ಕಾಯ್ದೆ ಕಾನೂನುಗಳ ಪ್ರಕಾರ ಈ ದೇಶದಾಗಿರೋರಿಗೆ ಎಲ್ಲರೂ ಸಮ. ಇಲ್ಲಿ ಜಾತಿ ನೋಡಿ, ಧರ್ಮ ನೋಡಿ, ನೀವು ಆಡೋ ಭಾಷೆ ನೋಡಿ, ನೀವು ಹಾಕೊಳ್ಳುವಂತ ಅರಿವಿ ನೋಡಿ ನಿಮ್ಗೆ ನ್ಯಾಯ ಸಿಗಂಗಿಲ್ಲ. ನೀವು ಈ ದೇಶದ ಪ್ರಜೆ ಆದ್ರೆ ನಿಮ್ಗೆ ಎಲ್ಲರೂ ಒಂದೇ ತರ ನ್ಯಾಯ ಸಿಗ್ತೈತಿ ಅಂತ ಹೇಳಿ ಬಾಬಾ ಸಾಹೇಬರು ಬಂದು ಹಾಕಿದ್ರು. ಅದೀಗ ನಡ್ಕೋತ ಬಂದೈತಿ. ಮತ್ತೀಗ ರಾಜಕೀಯ ನ್ಯಾಯ ಕೊಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ರು ಏನ್ ಮಾಡಿದ್ರು, ಈ ದಲಿತರಿಗೆ, ಹಿಂದುಳಿದವರಿಗೆ, ಮತ್ತ ಈ ಏನ್ ಪರಿಶಿಷ್ಟ ಪಂಗಡಗಳು ಅದಾವಲ್ಲ, ಇವ್ರ ಕಡೆ ದುಡ್ಡು ಇರಂಗಿಲ್ಲ, ಇವ್ರಿಗೆ ರಾಜಕೀಯ ಜ್ಞಾನ ಇರಂಗಿಲ್ಲ, ಮತ್ತ ಇವ್ರಿಗೆ ಈ ಬ್ಯಾರೆ ಜಾತಿ ಅವ್ರನ್ನ ಈ ರಾಜಕೀಯವಾಗಿ ಮುಂದೆ ಬರಂಗಿಲ್ಲ ಅಂತ ಹೇಳಿ ಅವ್ರಿಗೆ ರಿಸರ್ವೇಶನ್ ಕೊಟ್ಟರು. ಕೊಟ್ಟಿಲ್ಲ
ಈಗ ಈಗ ನಮ್ಮ ಬೆಳಗಾವಿ ಜಿಲ್ಲಾದಾಗ 18 ಕ್ಷೇತ್ರದಾವಂದ್ರ ಅದ್ರಾಗ ಒಂದು ಎಷ್ಟಿಗೆ ಐತಿ 2 ಎಸಿಗಿದಾವ. ಅಂದ್ರ ಆ ಜನರನ್ನ ಪ್ರತಿನಿಧಿಸಬೇಕು ಅಂತ ಹೇಳಿ ಒಂದು ಮುಂದಾಲೋಚನೆಯಿಂದ ಇದನ್ನ ರಾಜಕೀಯ ನ್ಯಾಯ ದೊರಕಿಸಿಕೊಟ್ರು. ಬಟ್ ಏನಿದೆ ಇದು ಎಲ್ಲ ಬಂದ್ರು ನಮ್ಗೆ ಇನ್ನೂ ಈ ದೇಶದಾಗ ಎಷ್ಟು ಅಸಮಾನತೆ ಇಪ್ಪ ಅಂತಂದ್ರ ನಮ್ಗ ಸಾಮಾಜಿಕ ನ್ಯಾಯ ಸಿಕ್ಕರು ಮತ್ತ ಆರ್ಥಿಕ ಇದು ರಾಜಕೀಯ ನ್ಯಾಯ ಸಿಕ್ಕರು. ನಮ್ಮವ್ರ MLA ಆಗ್ತಾರ, ಮಿನಿಸ್ಟರ್ಗಳು ಆಗ್ತಾರ, ಬೇರೆ ಕಡೆ ಹೋಗಿ ಅಲ್ಲೂ MLA ಆಗ್ತಾರ, ಅಲ್ಲೂ ಮಿನಿಸ್ಟರ್ ಆಗ್ತಾರ ಜನರಲ್ ಕಾನ್ಸ್ಟಿಟ್ಯೂಷನ್ಯಾಗ. ಆದ್ರೆ ಇದರಿಂದ ನಾವು ಯಾವ ಪಂಗಡಗಳನ್ನ ನಾವು ಯಾವ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದೀವಿ ಅವ್ರಿಗೆ ನ್ಯಾಯ ಸಿಗ್ತೈತೇನ? ನಮಗೆ ಇನ್ನೂ ಆ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ಏನ್ ಹೇಳಿದ್ರು ಬಾಬಾ ಸಾಹೇಬ್ರು ಆವಾಗ ಸಂವಿಧಾನ ಬರುವಾಗ ನಮ್ಗೆ ಇದ್ರ ಕೂಡ ಆರ್ಥಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಆರ್ಥಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂವಿಧಾನದಾಗ ಬಂತು. ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕ. ನಮಸ್ಕಾರ. ಕಲ್ಲೋಳಿಕರ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ರಾಯಬಾಗ್ ಮತಕ್ಷೇತ್ರದ ಮಾಜಿ ಅಧ್ಯಕ್ಷರು, ಮಾಜಿ ಕಾಡ ಅಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ ಈರನಗೌಡ ಗುರುಗೌಡ ಪಾಟೀಲ್ ಅವರೇ, ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ಶಂಭು ಕಲ್ಲೋಳಿಕರ್ ಸಾಹೇಬ್ರೆ, ಯಾರು ಅನ್ಯತಾ ಭಾವಿಸಬಾರದು. ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂಥ ಇವತ್ತಿಗೂ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ವಿಶೇಷವಾಗಿ ನಮಗೆ ಸಹಕಾರ ಸಂಘದ ಬಗ್ಗೆ ಬಹಳ ತಿಳುವಳಿಕೆ ಇಲ್ಲ. ನಾನು ಏನ್ ಹೇಳ್ಬೋದಪ್ಪ ಅಂತಂದ್ರ, ಇವತ್ತು ಇವರೆಲ್ಲರೂ ಮಾತಾಡಿದ್ರು, ಯಾರು ಒಬ್ರು ಡಿಪಾಸಿಟ್ ಮಾಡ್ತಾ ಅಂತ ಹೇಳಿಲ್ಲ, ಗೊತ್ತಿಲ್ಲ. ಹೌದಿಲ್ಲ? ಅದಕ್ಕೆ ನಾನೊಬ್ಬ ನನ್ನ ಪಗಾರ ಒಂದು 20 ಲಕ್ಷ ಬ್ಯಾಂಕ್ನಾಗ ಐತಿ. ಅದನ್ನ ತೆಗೆದಾಗ ಡಿಪಾಸಿಟ್ ಮಾಡುವಂತ ಕೆಲಸ ಮಾಡ್ತಾನು. ಯಾಕಂದ್ರೆ ನಮ್ಗೆ ಮಣ್ಣು ಪಗಾರ ಹಂಚ್ಬೇಡ, 40-80 ಸಾವಿರ ರೂಪಾಯಿ ಎಲ್ಲ ಕೂಡಿ ಒಂದು 4-5 ಲಕ್ಷ ರೂಪಾಯಿ ಏನೋ ಕೊಡ್ತಕ್ಕಾಗ್ತದೆ. ಈ ವರ್ಷ ಒಂದು 20 ಲಕ್ಷ ಡಿಪಾಸಿಟ್ ಮಾಡ್ತಾನೆ, ಮುಂದಿನ ವರ್ಷ 50 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡ್ತಾನೆ ಅಂತ ಹೇಳಿ ಇವತ್ತ ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ, ಎತ್ತರ ಮಟ್ಟಕ್ಕೆ ಬೆಳೆದಂತ ಆಶಿಸ್ತಾ ನನ್ನ ಮಾತು ಮುಗಿಸ್ಕೊಂಡು ನಮಸ್ಕಾರ. ಅಂತ ಕೇಳಿದ್ರೆ ಏನ್ ಮಾತು? ಎಲ್ಲ ಬಂದವರಿಲ್ಲ, ಬಂದವರು ಬಹಳ ಇಲ್ಲ, ಬಂದಿದ್ದರೂ ಅವರಿಗೆ ಬಲ ಏನಿದೆ ಅಂದ ಸರ್ವಜ್ಞ ಹೇಳಿದ. ಅದಕ್ಕಾಗಿ ಅವರೇನು ವಿಚಾರ ಮಾಡಿದ್ರು ಅಂತ ಕೇಳಿದ್ರೆ, ಈ ಸಮಾಜಕ್ಕೆ ಏನು ಕೊರತೆ ಐತಿ ಅಂತ ವಿಚಾರ ಮಾಡಿ ಉದ್ಯೋಗಕ್ಕೆ ಕುರ್ಚಿ ಕ್ಷೇತ್ರದೊಳಗೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡಿ 4 ಮಂದಿಗೆ ಉಪಯೋಗ, ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ಶಿಕ್ಷಣ ಸಂಸ್ಥೆ ಮಾಡಿದರು, ಮಕ್ಕಳಿಗೆ ಮುಂದೆ ಹೋಗಕ್ಕೆ ಅನುಕೂಲ. ಮತ್ತೊಂದು ಹೊಳೆಗೆ ಸಾಕಿ ಹೋಗ್ಬೇಕಾದ್ರೆ ವಿಚಾರ ಬೇಕಲ್ಲ, ಹಣಕಾಸಿನ ಸಂಸ್ಥೆನೂ ಇನ್ನೊಂದು ಮಾಡಿದ್ರು. ಆ ಯಾವ ಉದ್ದೇಶದಿಂದ ಮಾಡಾಕತ್ತಾರ ಅನ್ನೋದು ನಿಮಗೂ ಗೊತ್ತಾಗೈತಿ. ವಯಸ್ಸಾಗೈತಿ, ನಮ್ಗೆ ಗೊತ್ತಾಗೈತಿ, ಶಕ್ತಿ ಕಡಿಮೆ ಆಗೈತಿ. ಅದಕ್ಕಾಗಿ ಈಗ ಕೌರವರಿಗೆ ಬಲ ಹೆಚ್ಚಾಗೈತಿ, ಪಾಂಡವರ ಬಲ ಕಡಿಮೆ ಆಗೈತಿ. ಆದರೂ ಒಂದು ಕೃಷ್ಣನಾಗ ಏನು ಭರೋಸೆ ಇಟ್ಟಿರಲ್ಲ,
ಪಾಂಡವರು ಗೆದ್ದರು ಅಂತ. ಅದೆಲ್ಲ ನಿಮ್ಗೆ ಗೊತ್ತೈತಿ. ಅದಕ್ಕೆಲ್ಲರೂ ಈಗ ಹೊಳಿದಾಗಬೇಕಾಗೈತಿ. ನಾವಿನ ಕೂತಿದ್ದೆವು, ನೀರಾಗಿ ನಾವು ಬೇಕಾಗೈತಿ, ಖರೆ ನಾಯಿನಾಗ ನೀರು ಬೇಡ. ಅದಕ್ಕೆಲ್ಲರೂ ಅವ್ರದ್ದೇನು ಒಂದು ಸಮಾಜ ಸೇವಾ ಮಾಡೋದ ಆಸೆ ಐತಿ, ಅವರು ಅದನ್ನಿಂದನೂ ಬದಲು ಮಾಡದೆ ದ್ರೋಣಾಚಾರ್ಯ ಕೇಳಿದ್ರು, ಹಕ್ಕಿಗೆ ನಿಮಗೆ ಏನು ಕಾಣ್ತೈತಿ, ಗಿಡ ಕಾಣ್ತೈತಿ, ಹಾಗೆ ಹೇಳಿದ್ರು ಅದನ್ನು ರೋಡ ಕಾಣ್ತೈತಿ ಅಂತ ಹೇಳಿದ. ಅದಕ್ಕೆ ಅವರು ಯಾವ ಉದ್ದೇಶದಿಂದ ಅದನ್ನು ರಾಜೀನಾಮೆ ಕೊಟ್ಟು ಬಂದಾರ, ಅದು ಸಕ್ಸಸ್ ಆಗಬೇಕಾದ್ರೆ ಸತ್ಯದ ಕಡೆ ಲಕ್ಷ್ಯ ಇರಬೇಕು, ಸಮಾಜ ಕಡೆಗೆ ಕಳಕಳಿ ಇರಬೇಕು. ಮತ್ತೆ ಈಗ ಹಿಂದಿದ್ದವರೆಲ್ಲರೂ ಅವ್ರಿಗೆ ಸಹಾಯ ಮಾಡಬೇಕು. ಇನ್ನೇನು ಇದಕ್ಕೆಲ್ಲ ಕಾರಣೀಭೂತರಾದಂಥ ಛತ್ರಪತಿ ಶಿವಾಜಿಗೆ 16 ವರ್ಷದಾಗ ಖಡ್ಗ ಕೊಟ್ಟಿರು. ಅದಕ್ಕಾಗಿ ಈ ಒಂದು ಖಡ್ಗ ಮಹೇಶ್ ತಮ್ಮಣ್ಣವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಯುದ್ಧಕ್ಕೆ ಹೊರಗೆ ಕೊಡ್ಬೇಕು. ಯಾವ ಯುದ್ಧಕ್ಕೂ ಧರ್ಮ ಯುದ್ಧದ ಕರ್ಮ ಯುದ್ಧಕ್ಕಲ್ಲ. ಇಷ್ಟೆಲ್ಲ ಮಾಡಿದ್ರೆ ಒಳ್ಳೆಯವ್ರಿಗೆ ಒಂದು ಕಾರು ಒಂದು ಬರ್ತೈತಿ. ಅದಕ್ಕೆ ನಾವು ಹೆಚ್ಚು ಹೇಳೋದು ಬೇಡ. ಇಟ್ಕ ಏನು ಅಂದದ್ದು ಚಳಿದದ್ದು ತಗೊಳ್ರಿ, ಬೇಡ ಇಲ್ಲೇ ಬಿಡ್ರಿ. ನಮ್ಮೆಲ್ಲರಿಗೂ ವಂದನೆ ಮಾಡಿ ಮಾತು ಮುಗಿಸ್ತೀನಿ. ಬಡವರಿದ್ದವರಾಗಿ ಸಾಲ ತಗೊಂಡು ಮತ್ತು ಅದನ್ನು ತುಂಬ ಯೋಚನೆ ಮಾಡಬೇಕು. ಶ್ರೀಮಂತರು ಇದ್ದವರು ಡಿಪಾಸಿಟ್ ಮಾಡ್ಕೊಂಡು ಒಂದು ಒಳ್ಳೆಯ ಮಾತು ಹೇಳಿದರು. ಅದೇ ರೀತಿ ನಾವು ಎಲ್ಲರೂ ಕೂಡಿ ಕಲ್ಲೋಟರ್ ಕ್ರೆಡಿಟ್ ಸೌಹಾರ್ದ ಸಂಘ ಇದನ್ನೊಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಿ ಇಲ್ಲಿ ಚಿಕ್ಕೋಡಿಯಲ್ಲಿ ಅಷ್ಟೇ ಇದು ಉದ್ಘಾಟನೆ ಆಗಿರಬಾರ್ದು, ಇದು 50 ಉದ್ಘಾಟನೆ ಆಗಿರುವಂತ ಕೇಳ್ತೀನಿ. ಮತ್ತು ಇದು ಈ ಬ್ರಾಂಚ್ ಇದು ಒಂದೇ ಇಲ್ಲಿ ಮತ್ತು ರಾಯಬಾಗ ಮಾಡಿ ಅಂದ್ರೆ ಈ ಟೋಟಲ್ 10 ಬ್ರಾಂಚ್ ಆಗಬೇಕು ಸರ್. ಇದು ಅದಕ್ಕೆ ಈ ಉಳಿದ ಏನು ಈಗ ಕ್ರೆಡಿಟ್ ಸೌಹಾರ್ದದಿಂದ ಎಲ್ಲ ಕಡೆ ಬೆಳೆಸಿರಲ್ಲ, ಅದೇ ರೀತಿ ಕಲ್ಲೋಟರ್ ಕ್ರೆಡಿಟ್ ಸೌಹಾರ್ದ ಸಹಕಾರ ಸಂಘ ಎಲ್ಲ ಕಡೆ ಬ್ರಾಂಚ್ ಆಗಿ ಒಂದು ಅಭಿವೃದ್ಧಿ ಪದದಲ್ಲಿ ಸಾಗಬೇಕಂತ ಹೇಳಿ ಹೋಗ್ಯಾರ. ಒಡನಾಟ ಆಗಿರ್ತದೆ. ಆ ಒಂದು ದೃಷ್ಟಿಯಿಂದ ಅವರಿಗೆ ಎರಡೂ ಆಗಿರ್ತದೆ, ಒಂದು ಬಿಸ್ನೆಸ್, ಇನ್ನೊಂದು ರಾಜಕೀಯವಾಗಿ. ಆದರೆ ಇವತ್ತು ಈ ಒಂದು ಸೌಹಾರ್ದ ಸಂಸ್ಥೆ ಆ ರೀತಿ ಅಲ್ಲ. ನಾ ಮೊದಲೇ ಹೇಳಿದಂತೆ ಯುಗಾದಿ ಹಬ್ಬದ ಏನು ಒಂದು ಹೊಸ ವರ್ಷ ಹೊಸ ಪರ್ವ ಅದಲ್ಲ, ಅದೇ ರೀತಿ ಇವತ್ತು ಕಲ್ಲೋಟಕರ್ ಸಾಹೇಬರು ಇದೊಂದು ಸಾಮಾಜಿಕ ಬದಲಾವಣೆ ಮತ್ತು ಆರ್ಥಿಕ ಕ್ಷೇತ್ರದ ಒಂದು ಆರ್ಥಿಕ ಚೇತನೆ ಆಗಬೇಕು ಮತ್ತು ಸಾಮಾಜಿಕ ಬದಲಾವಣೆ ಆಗಬೇಕು. ದೇಶದೊಳಗೆ 5 ಸೊಸೈಟಿ, ಅದರಲ್ಲಿ ಚೆನ್ನೈ ಸೊಸೈಟಿ ಒಂದು ಸರ್. ಉದ್ದೇಶ ಏನಿತ್ತಂದ್ರೆ ಕ್ರೆಡಿಟ್ ಸೊಸೈಟಿಗಳ ಉದ್ದೇಶ ಏನು? ಚೆನ್ನೈದೊಳಗ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಸೆಕ್ಟರ್ ಮಾಡಬೇಕೆಂಬ ಉದ್ದೇಶದಿಂದ ಕ್ರೆಡಿಟ್ ಸೊಸೈಟಿಗಳನ್ನ ಕೇವಲ ಪ್ರಾರಂಭವಾದವು ನಮ್ಮ ಭಾರತದಲ್ಲಿ 1900 ಅಪರಾಧ ಈಗಾಗಲೇ ಅವ್ರ ಕಂಡು ಸುಮಾರು 2 ವರ್ಷಗಳಿಂದ ಅಂತ ಸಂಸ್ಥೆ ಈಗೇನು ಬೇರೆ ರೀತಿ ಆಗ್ತಕ್ಕಂಥ ಆಗುದಿಲ್ಲ, ಹಂಗೇನು ಆಗುದಿಲ್ಲ. ಅದಕ್ಕೆ ಯಾಕಂದ್ರೆ 2 ತಂಡಗಳು ಬಹಳ ಮುಖ್ಯದಾವ ಈ ಸಂಸ್ಥೆಗೆ. ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಸಂಭವಗಳಿದ್ದಾರೆ, ಮುಂದೆ ರಾಜಕೀಯ ಯೋಗರಾಗಿರ್ತಕ್ಕಂಥ ಮಹೇಶ್ ತಮ್ಮಣ್ಣವರು 2 ತಂಡ ಈ ಸಂಸ್ಥೆಗೆ. ಅದಕ್ಕೆ ಈ ಸಂಸ್ಥೆ ಬಹಳ ಮುಂದೆ ಬರಬೇಕು. ಇದು ಗ್ರಾಮೀಣ ಭಾಗದಾಗ ಅತ್ಯಂತ ಯಶಸ್ವಿಯಾಗಿ ಬೆಳಿಬೇಕಂತ ಅವರಿಗೆ ವಿನಂತಿ ಮಾಡ್ತೀನಿ. ಪ್ರತಿಯೊಂದು ಹಳ್ಳಿಯಲ್ಲಿ ಈಗಾಗಲೇ ಕೆಲವೊಂದು ಸಂಸ್ಥೆಗಳದಾವ, ಅವು ಏನು ಅದನ್ನೇನು ಕ್ರಿಟಿಸೈಸ್ ಮಾಡಕ್ ಹೋಗುದಿಲ್ಲ. ಆದ್ರೆ ಈ ಸಂಘ